ಪ್ರೀತಿಯುಳ್ಳ ದೇವ ಮಕ್ಕಳೇ, ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಈ ಶುಭವಾರ್ತೆ ಎಂಬ ಕಾರ್ಯಕ್ರಮದಲ್ಲಿ ಈ ದಿನ ನಾವು ಧ್ಯಾನಿಸಲಿಕ್ಕಿರುವಂಥ ವಿಷಯ ಪ್ರಾರ್ಥನೆಯ ಕುರಿತು ಇಸ್ರಾಯೇಲರ ಜೀವನದಿಂದ ಕಲಿಯುವ ಪಾಠಗಳು. ಅದಕ್ಕೆ ಆಧಾರವಾಗಿ ವಿಮೋಚನ ಕಾಂಡ 14ನೇ ಅಧ್ಯಾಯದಲ್ಲಿ ಕೆಲವೊಂದು ಸಂಗತಿಗಳನ್ನು ನಾವು ನೋಡೋಣ. ಇಸ್ರಾಯೇಲರ ಚರಿತ್ರೆ ಒಂದು ಉದಾಹರಣೆಯಾಗಿ ದೇವರು ನಮಗೆ ಇಟ್ಟಿದ್ದಾರೆ. ವಿಮೋಚನ ಕಾಂಡ 14ನೇ ಅಧ್ಯಾಯದಲ್ಲಿ ಪ್ರಾರ್ಥನೆಯ ವಿಷಯಕ್ಕೆ ಬರುವಾಗ ಅನೇಕ ಸಂಗತಿಗಳನ್ನು ಇಸ್ರಾಯೇಲರ ಜೀವನದಿಂದ ನಮ್ಮ ಜೀವಿತದಲ್ಲಿ ನಾವು ಕಲಿತುಕೊಳ್ಳಬಹುದಾಗಿದೆ. ವಿಮೋಚನ ಕಾಂಡ 14ನೇ ಅಧ್ಯಾಯ 10ನೇ ವಾಕ್ಯ ನಿಮಗೋಸ್ಕರವಾಗಿ ನಾನು ಓದುತ್ತೇನೆ. ಫರೋಹನನು ಸಮೀಪಿಸುತ್ತಿರುವಾಗ ಇಸ್ರಾಯೇಲರು ಕಣ್ಣೆತ್ತಿ ತಮ್ಮ ಹಿಂದೆ ಹೊರಟು ಬಂದಿದ್ದ ಐಗುಪ್ತರನ್ನ ಕಂಡು ಬಹಳ ಭಯಪಟ್ಟವರಾಗಿ ಯೆಹೋವನಿಗೆ ಮೊರೆಯಿಟ್ಟರು. ಗಮನಿಸಿ, ಇಲ್ಲಿ ಇಸ್ರಾಯೇಲರು ಮಾಡಿದಂಥ ಒಂದು ಒಳ್ಳೆಯ ಕಾರ್ಯ. ಹಿಂದೆ ಯಾರು ಬರ್ತಾ ಇದ್ದಾರೆ? ಫರೋಹನನು ಬರ್ತಾ ಇದ್ದಾನೆ, ಅವನ ದೊಡ್ಡ ಸೈನ್ಯ ಬರ್ತಾ ಇದೆ. ಅಂಥ ಸಮಯದಲ್ಲಿ ಅವರು ಏನು ಮಾಡಬೇಕೆಂಬುದಾಗಿ ಗೊತ್ತಾಗಲಿಲ್ಲ. ಅವರು ಮಾಡಿದ ಕಾರ್ಯ ಮೊರೆ ಇಟ್ರಂತೆ. ಯಾರಿಗೆ ಮೊರೆ ಇಟ್ರು? ದೇವರಿಗೆ ಮೊರೆ ಇಟ್ರಂತೆ. ಹೌದು ಪ್ರಿಯರೇ, ನಮ್ಮ ಜೀವಿತದಲ್ಲಿ ಕೂಡ ಶತ್ರು ನಮ್ಮ ಹಿಂದೆ ಬರುವಾಗ, ನಾವು ಏನು ಮಾಡಬೇಕೆಂಬುದಾಗಿ ಮಾರ್ಗ ಕಾಣದೆ ಇರುವಾಗ, ನಾವು ಎಲ್ಲಿಗೆ ಹೋಗಬೇಕು ಎಂಬುದಾಗಿ ಗೊತ್ತಿಲ್ಲದೆ ಇರುವಾಗ, ನಾವು ಕೂಡ ಇಸ್ರಾಯೇಲರ ಜನರ ಹಾಗೆ ಪ್ರಾರ್ಥನೆ ಮಾಡಬೇಕು. ನಿಮ್ಮ ಜೀವನದಲ್ಲಿ ಏನು ನಡೆದರೂ ಪ್ರಾರ್ಥನೆ ಮಾಡ್ರಿ. ಭಯ ಪಡ್ತಾ ಇದ್ದೀರಾ? ಪ್ರಾರ್ಥನೆ ಮಾಡ್ರಿ. ಬಾಗಿಲು ಮುಚ್ಚಲ್ಪಟ್ಟಿದೆಯಾ? ಪ್ರಾರ್ಥನೆ ಮಾಡ್ರಿ. ಫೇಲ್ ಆಗಿದ್ದೀರಾ? ಪರವಾಗಿಲ್ಲ, ಪ್ರಾರ್ಥನೆ ಮಾಡ್ರಿ. ಇಸ್ರಾಯೇಲರು ಫರೋಹನ ಸೈನ್ಯವನ್ನು ನೋಡಿ ಭಯಪಟ್ಟಾಗ ಮೊದಲು ಮಾಡಿದ ಕಾರ್ಯ ಪ್ರಾರ್ಥನೆ. ನಾವು ಸಹ ಏನು ಮಾಡಬೇಕೆಂಬುದಾಗಿ ಗೊತ್ತಿಲ್ಲದ ಸಮಯದಲ್ಲಿ ನೀನು ಪ್ರಾರ್ಥನೆ ಮಾಡಿ. ಯೆಹೋಷಾಫಾಟನ ಕೂಡ ದಿಢೀರ್ ಅಂತೇಳಿ ಯಾರೋ ಸುದ್ದಿ ತಂದರು. ಒಳ್ಳೆ ಸುದ್ದಿ ಅಲ್ಲ, ಕೆಲವರೆಲ್ಲ ಒಳ್ಳೆ ಸುದ್ದಿ ತರೋದೇ ಇಲ್ಲ, ಯಾವಾಗಲೂ ಕೆಟ್ಟ ಸುದ್ದಿನೇ ತಂದು, ರಾಜ್ಯನೇ 3 ರಾಜ್ಯರು ನನಗೆ ವಿರೋಧವಾಗಿ ಈ ಕಡೆ ಆ ಕಡೆ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ. ಹಾಗೆ ಯೆಹೋಷಾಫಾಟನಿಗೆ ಏನು ಮಾಡಬೇಕು ಗೊತ್ತಿಲ್ಲ. ಅವನು ಹೇಳ್ತಾ ಇದ್ದಾನೆ, ದೇವರೇ ನಮಗೇನು ಮಾಡಬೇಕು ಗೊತ್ತಿಲ್ಲ, ಆದರೆ ಒಂದು ಗೊತ್ತಿದೆ, ನಾವು ಪ್ರೇಯರ್ ಮಾಡ್ತೀವಪ್ಪ. ಹೌದು, ನಾವು ಕೂಡ ಪ್ರೇಯರೇ ಮಾಡಬೇಕು. ಅದಕ್ಕೆ ಯೇಸು ಸ್ವಾಮಿ ಮತ್ತಾಯ 7:7 ಹೇಳಿದ್ದಾರೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಯೋಹಾನ್ ಬರೆದ ಸುವಾರ್ತೆ 16:24ನೇ ವಾಕ್ಯದಲ್ಲಿ ನೋಡ್ತೇವೆ, ನೀವು ಇದುವರೆಗೂ ನನ್ನ ಹೆಸರಿನಲ್ಲಿ ಯಾವುದನ್ನು ಬೇಡಿಕೊಂಡಿಲ್ಲ, ಬೇಡಿಕೊಳ್ಳಿರಿ ನಿಮಗೆ ಸಿಕ್ಕುವುದು, ನಿಮ್ಮ ಆನಂದವು ಪರಿಪೂರ್ಣವಾಗುವುದು. ಯಾಕೋಬ 1:5 ಹೇಳ್ತದೆ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನ ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವನು. 1 ಯೋಹಾನ 5:14 ಹೇಳ್ತದೆ, ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡ್ರೆ ಆತನು ನಮಗೆ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬಂಥ ಧೈರ್ಯ ನಮಗೆ ಉಂಟು. ಯೆರೆಮೀಯ 29:12ನೇ ವಾಕ್ಯದಲ್ಲಿ ನೋಡ್ತೇವೆ, ನೀವು ನನಗೆ ಮೊರೆ ಇಡುವಿರಿ, ನನಗೆ ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. ಯೆರೆಮೀಯ 33:3ನೇ ವಾಕ್ಯ ಹೇಳ್ತದೆ, ನನ್ನನ್ನು ಕೇಳಿಕೋ, ನಾನು ನಿನಗೆ ತಿಳಿಯದ ಗೂಢಾರ್ಥಗಳನ್ನು, ಮಹತ್ವಾದ ಗೂಢಾರ್ಥಗಳನ್ನು ನಿನಗೆ ಗೋಚರ ಪಡಿಸುವೆನು. ಕೀರ್ತನೆ 34:10ನೇ ವಾಕ್ಯ ನೋಡ್ತೇವೆ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದ ಹಸಿದಾವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರೆಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಈ ಎಲ್ಲ ವಾಕ್ಯಗಳು ನಾವು ಮೊರೆ ಇಡಬೇಕು, ಬೇಡಿಕೊಳ್ಬೇಕೆಂಬುದಾಗಿ ತಿಳಿಸ್ತದೆ. ಪೇತ್ರನು ನೀರಿನಲ್ಲಿ ಮುಳುಗುವ ವೇಳೆಯಲ್ಲಿ ಮಾಡಿದ ಮೊದಲ ಕಾರ್ಯ ಪ್ರಾರ್ಥನೆ. ಸಭೆಯ ಉಪದ್ರವದಲ್ಲಿ ಹಾದು ಹೋಗುವಾಗ ಮೊದಲು ಮಾಡಿದ್ದು ಪ್ರಾರ್ಥನೆ. ತಡೆಗಳ ಮಧ್ಯದಲ್ಲಿ ಮೋಶೆ ಮೊದಲು ಮಾಡಿದ್ದು ಪ್ರಾರ್ಥನೆ. ಸವಾಲಿನ ಮಧ್ಯದಲ್ಲಿ ಎಲಿಯನು ಮೊದಲು ಮಾಡಿದ್ದು ಪ್ರಾರ್ಥನೆ. ಹಾಗಿರೋದಾದರೆ ದೇವ ಮಗುವೆ, ನಾನು ನೀನು ಏನೇ ಬರಲಿ, ಎಂಥದೇ ಬರಲಿ, ಮಾಡಬೇಕಾದಂಥ ಕಾರ್ಯ ಪ್ರಾರ್ಥನೆ. ಎರಡನೇದಾಗಿ ಅವರು ಪ್ರೇಯರ್ ಮಾಡಿದರು. ಪ್ರೇಯರ್ ಮಾಡಿ ಏನು ಮಾಡಿದ್ರು ಗೊತ್ತಾ? ತಿರುಗಿ ಆ ವಾಕ್ಯ ಓದೋಣ. ವಿಮೋಚನೆ ಕಾಂಡ 14:11ನೇ ವಾಕ್ಯ. ಅವರು ಮೋಶೆಗೆ, ಐಗುಪ್ತ ದೇಶದಲ್ಲಿ ಸಮಾಧಿಗಳಿಲ್ಲದ ಕಾರಣ ನಾವು ಅರಣ್ಯದಲ್ಲಿ ಸಾಯುವ ಹಾಗೆ ನಮ್ಮನ್ನು ಕರ್ಕೊಂಡು ಬಂದೆಯೋ? ಯಾಕೆ ನೀನು ಈ ಪ್ರಕಾರ ನಮಗೆ ಮಾಡಿ ನಮ್ಮನ್ನು ಐಗುಪ್ತದಿಂದ ಕರ್ಕೊಂಡು ಬಂದೆ?
12ನೇ ವಾಕ್ಯ ನೋಡ್ರಿ, ನಾವು ಐಗುಪ್ತ ದೇಶದಲ್ಲಿರುವಾಗಲೇ ನೀನು ನಮ್ಮ ಗೊಡವೆಗೆ ಬರಬೇಡ, ನಾವು ಐಗುಪ್ತರಿಗೆ ಸೇವೆ ಮಾಡುವೆವೋ, ನಾವು ಅರಣ್ಯದಲ್ಲಿ ಸಾಯುವುದಕ್ಕಿಂತ ಐಗುಪ್ತರಿಗೆ ಸೇವೆ ಮಾಡುವುದು ಒಳ್ಳೆಯದಾಗಿತ್ತಲ್ಲವೇ. ನೋಡಿ, 10ನೇ ವಾಕ್ಯದಲ್ಲಿ ಪ್ರಾರ್ಥನೆ ಮಾಡಿದರು, ಪ್ರೇಯರ್ ಮಾಡಿ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇನ್ ಎಂಬುದಾಗಿ ಹೇಳಿದರು. ಆಮೇನ್ ಅಂತ ಹೇಳಿದ ತಕ್ಷಣ ನೆಕ್ಸ್ಟ್ ಏನು ಮಾಡಿದ್ರೆ ಗೊತ್ತಾ, ಎಲ್ಲರೂ ಕಲ್ ತಗೊಂಡ್ರಂತೆ. ಯಾರಿಗೆ? ಮೋಶೆಗೆ ಹೊಡಿಲಿಕ್ಕೆ. ಪ್ರೇಯರ್ ಮಾಡಿದ್ದು ಒಳ್ಳೆಯ ಕಾರ್ಯನೇ, ಆಮೇನ್ ಹೇಳಿದ್ದು ಬಹಳ ಒಳ್ಳೆಯ ಕಾರ್ಯನೇ. ಆದರೆ ಅವರ ಪ್ರಾರ್ಥನೆಯಲ್ಲಿ ನಂಬಿಕೆ ಇಲ್ಲ. ಇವತ್ತು ಎಲ್ಲರೂ ಪ್ರೇಯರ್ ಮಾಡ್ಬೋದು, ಆದರೆ ನಾನು ಕೇಳ್ತೇನೆ, ನಿಮ್ಮ ಪ್ರಾರ್ಥನೆಯಲ್ಲಿ ನಿಮಗೆ ನಂಬಿಕೆ ಇದೆಯಾ? ಈ ಇಸ್ರಾಯೇಲ್ರೇ ಪ್ರೇಯರ್ ಮಾಡಿ ಆಮೇಲೆ ಹೇಳಿದ ಮೇಲೆ ಈಗ ಕೈಯಲ್ಲಿ ಕಲ್ಲಿಡ್ಕೊಂಡಿದ್ದಾರೆ, ಬಾಯಲ್ಲಿ ನಾವಲ್ಲೇ ಚೆನ್ನಾಗಿದ್ವಿ, ನಮ್ಮನ್ನು ಯಾಕೆ ಕರ್ಕೊಂಡು ಬಂದೆ, ನಮ್ಮನ್ನು ಹಾಳು ಮಾಡಿಬಿಟ್ಟೆ. ಪ್ರಾರ್ಥನೆ ಮುಗಿದ ತಕ್ಷಣವಾಗಿ ಒಂದು ಅನ್ಯ ಭಾಷೆ ಮಾತನಾಡ್ತಾ ಇದ್ದಾರೆ. ಇದು ದೇವರ ಆತ್ಮನ ಅನ್ಯ ಭಾಷೆ ಅಲ್ಲ, ಗುನುಗುಟ್ಟುವ ಅನ್ಯ ಭಾಷೆಯನ್ನು ಅವರು ಪ್ರಾರಂಭಿಸ್ತಾ ಇದ್ದಾರೆ. ದೇವ ಮಗುವೆ, ಇವತ್ತು ನಾನು ನೀನು ಕೂಡ ಹಾಗೆ ಬೆಳಿಗ್ಗೆದ್ದು ದೇವರೇ ಒಂದು ಅದ್ಭುತ ಮಾಡ್ರಿ ಅಂತ ಪ್ರೇಯರ್ ಮಾಡ್ತೇವೆ. ಮಾಡಿದ್ಮೇಲೆ ಅಯ್ಯೋ ಯೇಸು ಸ್ವಾಮಿ ನಂಬಿದೆ, ಯಾಕಪ್ಪ ನನಗೆ ಈ ಕಷ್ಟ, ಇಷ್ಟೆಲ್ಲ ಪ್ರೇಯರ್ ಮಾಡ್ತಾ ಇದ್ದೀನಿ, ದೇವರಿಗೆ ಕಣ್ಣಿಲ್ವಾ, ದೇವರಿಗೆ ಕಿವಿ ಇಲ್ವಾ? ಕೆಲವರೆಲ್ಲ ಮಾತನಾಡೋದು ಕೇಳಿದ್ರೆ ಅಯ್ಯೋ ಅವ್ರ ಮಾತುಗಳಿಗೆ ನಾವು ಹಂಗೆ ಕೆಳಗೆ ಬಿದ್ದುಬಿಡಬೇಕು. ನಂಬಿಕೆನೇ ಇಲ್ಲ. ಪ್ರೇಯರ್ ಮಾಡಿದ್ಮೇಲೆ ನೀವು ನಂಬಿಕೆ ಪಡಬೇಕ್ರಿ. ಏಸಪ್ಪ ನನಗೆ ಅದ್ಭುತ ಮಾಡ್ತಾರೆ, ಏಸಪ್ಪ ಒಂದು ಅತಿಶಯವನ್ನು ಮಾಡ್ತಾರೆ. ನಂಬಿಕೆ ಇಲ್ಲದ ಪ್ರಾರ್ಥನೆ ಹೆಂಗೆ ಗೊತ್ತಾ? ಪೆಟ್ರೋಲ್ ಇಲ್ಲದ ವಾಹನದ ಹಾಗೆ. ಗಾಡಿ ಇದೆ, ಪೆಟ್ರೋಲ್ ಇಲ್ಲ ಅಷ್ಟೇ. ಪ್ರಾರ್ಥನೆ ಮಾಡುವುದು ಮುಖ್ಯ ಅಲ್ಲ, ಪ್ರಾರ್ಥನೆಯಲ್ಲಿ ನಂಬುವುದು ಮುಖ್ಯ. ಇಬ್ರಿಯ ಗ್ರಂಥದಲ್ಲಿ ನೋಡ್ತೇವೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಮತ್ತೆ 21:22 ನಾವು ನೋಡ್ತೇವೆ, ನೀವೇನೆಲ್ಲ ಬೇಡಿಕೊಳ್ತೀರೋ ಅದನ್ನು ನಂಬಿ ಪಡೆದುಕೊಂಡಿದ್ದೇವೆ ಎಂಬುದಾಗಿ ನಂಬಬೇಕಂತ. ಆದ್ದರಿಂದ ನಮ್ಮ ಜೀವಿತದಲ್ಲಿ ನಂಬಿಕೆ ಬಹಳ ಮುಖ್ಯ. ನಂಬಿಕೆ ಇಲ್ಲದೆ ಮಾಡುವ ಪ್ರಾರ್ಥನೆಗೆ ಶಕ್ತಿನೇ ಇಲ್ಲ. ಆದ್ದರಿಂದ ನೀವೇನು ಮಾಡಿದರೂ ನಂಬಿ ಪ್ರೇಯರ್ ಮಾಡಿರಿ. ದೇವರು ನನಗೆ ಮಾಡ್ತಾರೆ, ದೇವ್ರು ನನಗೆ ಒಳ್ಳೆ ಕೆಲಸ ಕೊಡ್ತಾರೆ, ದೇವ್ರು ನನಗೆ ಮಕ್ಕಳ ಭಾಗ್ಯ ಕೊಡ್ತಾರೆ, ದೇವ್ರು ನನಗೆ ಪಾಸ್ ಆಗುವಂತೆ ಮಾಡ್ತಾರೆ, ದೇವ್ರು ನನ್ನ ಮಕ್ಕಳಿಗೆ ಒಳ್ಳೆ ಕೆಲಸ ಕೊಡ್ತಾರೆ. ನಂಬಬೇಕು. ಬಾಯಿಲ ಅಪನಂಬಿಕೆಗೆ ಸ್ಥಳ ಕೊಡಬೇಡ್ರಿ. 3ನೇದಾಗಿ ನಾವು ನೋಡೋಣ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಪ್ರಾರ್ಥನೆಯಲ್ಲಿ ನಾವು ದೇವರ ಮುಖವನ್ನು ನೋಡಬೇಕು. 10ನೇ ವಾಕ್ಯ ಈಗ ನಾವು ನೋಡಿದ್ದೇವೆ, ಅವರು ಐಗುಪ್ತರನ್ನ ಕಂಡು. ನೀವು ತಿರುಗಿ 13ನೇ ಅಧ್ಯಾಯ 21-22ನೇ ವಾಕ್ಯ ನೋಡೋದಾದರೆ, ದೇವರವರಿಗೆ ಹಗಲು ಹೊತ್ತಿನಲ್ಲಿ ದಾರಿ ತೋರಿಸುವುದಕ್ಕೆ ಮೇಘಸ್ತಂಭವಾಗಿ, ರಾತ್ರಿಯಲ್ಲಿ ಬೆಳಕು ಕೊಡುವುದಕ್ಕೆ ಅಗ್ನಿಸ್ತಂಭವಾಗಿದ್ರಂತ. ನೋಡಿ, ಕೆಲವು ಸಾರಿ ಮೇಘಸ್ತಂಭವಾಗಿ ಅಗ್ನಿಸ್ತಂಭವಾಗಿ ದೇವರು ನಮ್ಮ ಜೊತೆ ಇರ್ತಾರೆ. ನಾವು ಅಗ್ನಿಸ್ತಂಭನೂ ನೋಡೋದಿಲ್ಲ, ಮೇಘಸ್ತಂಭವನ್ನೂ ನೋಡೋದಿಲ್ಲ. ಈ ಐಗುಪ್ತರನ್ನು ಮಾತ್ರ ನೋಡ್ತೇವೆ, ಈ ಇಸ್ರಾಯೇಲ್ ಜನರ ಹಾಗೆ. ನಮ್ಮ ಜೀವನದಲ್ಲಿ ಅದ್ಭುತ ಅತಿಶಯ ದೇವರು ನಮ್ಮ ಜೊತೆ ಇದ್ದಾರೆ, ಅವ್ರು ನೋಡೋದಿಲ್ಲ. ಈಗ ನೋಡ್ರಿ, ಇಸ್ರಾಯೇಲ್ ಜನರೆಲ್ಲ ಗೋಲಿಯಾತನ್ನು ನೋಡಿದ್ರು. ದಾವೀದ ಗೋಲಿಯಾತನ್ನು ನೋಡಲಿಲ್ಲ, ತನ್ನೊಳಗಿರುವಂಥ ದೇವರನ್ನ ನೋಡಿದ್ರಂತ. ಅದಕ್ಕೆ ಬೈಬಲ್ ಹೇಳ್ತದೆ, ಲೋಕದಲ್ಲಿ ಇರುವವನಿಗಿಂತಲೂ ನಿಮ್ಮೊಳಗಿರುವ ದೇವರು ದೊಡ್ಡವನಾಗಿದ್ದಾನೆ. ಇವತ್ತು ನಿಮ್ಮ ಜೀವನದಲ್ಲಿ ಉಪದ್ರವ ಬರುವಾಗ, ಸಮಸ್ಯೆ ಬರುವಾಗ ನೀವು ಪ್ರೇಯರ್ಗೆ ಹೋಗಿ ಆ ಸಮಸ್ಯೆನೇ ನೋಡಬೇಡ್ರಿ, ಆ ಉಪದ್ರವನ್ನೇ ನೋಡಬೇಡ್ರಿ. ಫಸ್ಟ್ರೆ ಕಣ್ಮುಚ್ಚಿದ್ರೆ ಸೈತಾನನೇ ಬರ್ತಾನೆ. ಅದು ಏನೋ ನಿನಗೆ ಪ್ರಾಬ್ಲಮ್ ಇದೆ, ನೀನು ಕಣ್ಮುಚ್ಚಿದ್ರೆ ದೇವ್ರು ಕಾಣಬೇಕು, ಸೈತಾನ್ ಕಾಣ್ತಾರಂದರೆ ಪ್ರಾಬ್ಲಮ್ ನಿನ್ನಲ್ಲೇ. ನೀವು ಕಣ್ಮುಚ್ಚಿದ್ರೆ ದೇವ್ರನ್ನ ನೋಡಬೇಕ್ರಿ, ದೇವರ ಹಸ್ತವನ್ನು ನೋಡಬೇಕು, ದೇವರ ಒದಗಿಸುವಿಕೆಯನ್ನು ನೋಡಬೇಕು. ಇಸ್ರಾಯೇಲ್ ಜನರು ಯಾರನ್ನು ನೋಡ್ತಾ ಇದ್ದಾರೆ? ಐಗುಪ್ತರನ್ನು ನೋಡ್ತಾ ಇದ್ದಾರೆ. ನಾವು ಪ್ರಾರ್ಥನೆಯಲ್ಲಿ ದೇವರನ್ನು ಮಾತ್ರ ನೋಡುವವರಾಗಿರಬೇಕು. 4ನೇದಾಗಿ, ಪ್ರಾರ್ಥನೆಯಲ್ಲಿ ನಾವು ಮುನ್ನುಗ್ಬೇಕ್ರಿ. ವಿಮೋಚನ ಕಾಂಡ 14:15 ಹೇಳ್ತದೆ, ಒಂದು ಕಡೆ ಜನ ಗುನ್ಗುಡ್ತಾ ಇದ್ದಾರೆ, ಒಂದು ಕಡೆ ಕೈಯಲ್ಲಿ ಕಲ್ಲನ್ನು ಹಿಡಿದಿದ್ದಾರೆ. ಮೋಶೆ ಏನು ಮಾಡ್ತಾ ಇದ್ದಾನಂದರೆ ಪ್ರೇಯರ್ ಮಾಡ್ತಾ ಇದ್ದಾನೆ, ಚೆನ್ನಾಗಿ ಪ್ರೇಯರ್ ಮಾಡ್ತಾ ಇದ್ದಾನೆ. ದೇವ್ರೇ, ನೀನು ವಾಗ್ದಾನ ಕೊಟ್ಟರೆ ಇವ್ರನ್ನ ಕರ್ಕೊಂಡು ಬಾ ಅಂತ ಹೇಳಿದೆ, ಕರ್ಕೊಂಡು ಬಂದೆ, ಈಗ ಏನು ಮಾಡಬೇಕು ನನಗೆ ಗೊತ್ತಿಲ್ಲ ಅಂತ ಪ್ರೇಯರ್ ಮಾಡುವಾಗ ದೇವರು ಹೇಳ್ತಾ ಇದ್ದಾರೆ, ನೀನು ನನಗೆ ಮೊರೆ ಇಡುವುದೇನು? ಹೇ, ನೀನು ಪ್ರೇಯರ್ ಮಾಡಿದ್ದು ಸಾಕು, ಸ್ಟಾಪ್ ಮಾಡು, ಈಗ ಮುಂದಕ್ಕೆ ಹೊರಡು, ನಿನ್ನ ಕೋಲನ್ನು ಚಾಚು. ನೋಡಿ,
ಪ್ರೇಯರ್ ಮಾಡಿ ಅಲ್ಲೇ ಇರಬಾರ್ದು, ನೀವು ಮುಂದಕ್ಕೆ ಹೋಗ್ಬೇಕ್ರಿ. ಕೆಲವರೆಲ್ಲ ದೇವರೇ ನನಗೆ ಒಳ್ಳೆ ಕೆಲಸ ಕೊಡಪ್ಪ, ಇಂಟ್ರ್ಯೂ ಒಂದು ಅಟೆಂಡ್ ಮಾಡೋದಿಲ್ಲ. ದೇವ್ರು ಹೆಂಗೆ ಕೆಲಸ ಕೊಡ್ತಾರೆ? ಕೆಲವರು ಏಸಪ್ಪ ನನಗೆ ಒಳ್ಳೆ ಫಸ್ಟ್ ರ್ಯಾಂಕ್ ಬರಬೇಕು, ನನಗೆ ಸಹಾಯ ಮಾಡು, ಬುಕ್ಕೇ ಓದೋದಿಲ್ಲ. ದೇವ್ರು ಹೇಗೆ ಕ್ರಿಯೆ ಮಾಡ್ತಾರೆ? ನೀನು ಪ್ರಾರ್ಥನೆನೂ ಮಾಡಬೇಕು, ದೇವ್ರು ಜಾದು ಮಾಡೋದಿಲ್ಲ, ದೇವ್ರು ಅದ್ಭುತ ಮಾಡ್ತಾರೆ. ನೀನು ಓದಬೇಕು, ಫಲಿತಾಂಶ ದೇವ್ರು ಕೊಡ್ತಾರೆ. ನೀನು ಪ್ರೇಯರ್ ಮಾಡಬೇಕು, ಇಂಟ್ರಿಗೆ ಹೋಗ್ಬೇಕು, ಆಗಲೇ ಒಳ್ಳೆ ಕೆಲಸ ಸಿಗುತ್ತೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಮೋಶೆ ನನಗೆ ಪ್ರಾರ್ಥನೆ ಮಾಡಿದ್ದು ಸಾಕು, ಮುಂದಕ್ಕೆ ಹೊರಡು. ಪ್ರೀತಿಯುಳ್ಳ ದೇವ ಮಕ್ಕಳೇ, ಉತ್ತರ ಸಿಗುವವರೆಗೂ ಪ್ರಾರ್ಥನೆ ಮಾಡಿ. ನೀವು ಪ್ರಾರ್ಥನೆಯಲ್ಲಿ ಮುನ್ನುಗ್ಗಿ ಹೋಗ್ರಿ, ಆಗ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುತ್ತಾರೆ. 5ನೇದಾಗಿ ದೇವರು ಹೇಳ್ತಾ ಇದ್ದಾರೆ, ಮೋಶೆ ಆ ಸಮುದ್ರದ ಮೇಲೆ ನಿನ್ನ ಕೋಲನ್ನು ಚಾಚು. ನೋಡ್ರಿ, ಪ್ರಾರ್ಥನೆಯಲ್ಲಿ ಹಲವು ವಿಧಗಳಿದೆ. ಪ್ರಾರ್ಥನೆಯಲ್ಲಿ ವಿಜ್ಞಾಪಿಸೋದಿದೆ, ಪ್ರಾರ್ಥನೆಯಲ್ಲಿ ಆಜ್ಞಾಪಿಸೋದಿದೆ. ಏನು? ಕೆಲವೊಂದು ಪವರನ್ನು ದೇವರು ನಮಗೆ ಕೊಟ್ಟಿದ್ದಾರೆ, ಅಧಿಕಾರವನ್ನು ದೇವರು ನಮಗೆ ಕೊಟ್ಟಿದ್ದಾರೆ, ಶಕ್ತಿಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ದೇವರೇ ಈ ಸಮುದ್ರ ವಿಭಾಗಿಸಪ್ಪ ಅಂತೇಳಿ ಅಲ್ಲಿ ಪ್ರೇಯರ್ ಮಾಡಿದರೆ ದೇವರ ಆ ಸಮುದ್ರವನ್ನು ವಿಭಾಗಿಸಬಹುದಾಗಿತ್ತು. ಆದರೆ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಚಾಚು. ನಾವು ಮಾಡಬೇಕಾದ ಕಾರ್ಯಗಳಿದೆ, ದೇವರು ಮಾಡಬೇಕಾದ ಕಾರ್ಯಗಳಿದೆ. ಕೋಲು ಚಾಚಬೇಕಾದದ್ದು ನಮ್ಮ ಕೆಲಸ, ಸಮುದ್ರವನ್ನು ವಿಭಾಗಿಸುವಂಥದ್ದು ದೇವರ ಕೆಲಸ. ಲಾಜರನ ಮುಂದೆ ಆ ಗವಿಯಲ್ಲಿಟ್ಟಂಥ ಕಲ್ಲನ್ನು ಉರುಳಿಸುವುದು ನಮ್ಮ ಕೆಲಸ, ಲಾಜರನ ಹೊರಗೆ ತರೋದು ದೇವರ ಕೆಲಸ. 6 ಬಾಣಲೆಗಳನ್ನು ತರೋದು ನಮ್ಮ ಕೆಲಸ, ನೀರನ್ನು ದ್ರಾಕ್ಷಾರಸವಾಗಿ ಮಾಡೋದು ದೇವರ ಕೆಲಸ. ಇವತ್ತು ಪ್ರಾರ್ಥನೆಯಲ್ಲಿ ಆಜ್ಞಾಪಿಸಿರಿ. ಅಂಜೂರ ಮರ ನೋಡಿ ದೇವರು ಹೇಳಿದ್ರು, ಇನ್ಮೇಲೆ ಇದರಲ್ಲಿ ಯಾರೂ ತಿನ್ನಬಾರ್ದು. ಅಂಜೂರ ಮರ ಒಣಗೋಯ್ತಂತೆ. ಪೇತ್ರ ಯೋಹಾನರು ಒಂದು ದೇವಾಲಯಕ್ಕೆ ಹೋಗ್ತಾ ಇದ್ದಾರೆ, ಅಲ್ಲಿ ಒಬ್ಬ ಕುಂಟ, ಏ ಬಾಪ ನಿನಗಾಗಿ ಪ್ರೇಯರ್ ಮಾಡ್ತೇವೆ. ಅವನು ನೋಡಿ ಹೇಳಿದ್ರು, ಯೇಸುವಿನ ನಾಮದಲ್ಲಿ ಎದ್ದು ನಡೆದಾಡು. ಆಜ್ಞಾಪನೆ. ಕೆಲವು ಸಾರಿ ನಿಮ್ಮ ಸಮಸ್ಯೆಗಳು ದೇವರು ಹೇಳಿದ್ರು, ಈ ಬೆಟ್ಟಕ್ಕೆ ಕಿತ್ತುಕೊಂಡು ಹೋಗೆಂಬುದಾಗಿ ನೀನು ಆಜ್ಞಾಪಿಸಿದರೆ, ಏನು ಬೆಟ್ಟ? ನಿಮ್ಮೂರಲ್ಲಿ ಬೆಟ್ಟ ಇರೋದಾದರೆ ಬೆಟ್ಟ ಹೋಗು ಅಂತ ಹೇಳ್ಬೇಡ್ರಿ. ಆ ಬೆಟ್ಟ ಅಲ್ಲ, ಕಣ್ಣಿಗೆ ಕಾಣದೇ ಇರುವ ಬೆಟ್ಟ ಇದೆ. ವ್ಯಾಧಿಯ ಬೆಟ್ಟ ಇರ್ಬೋದು, ಥೈರಾಯ್ಡ್ ಇರ್ಬೋದು. ಹೇಳಿ, ಯೇಸುವಿನ ನಾಮದಲ್ಲಿ ಥೈರಾಯ್ಡ್ ನಾನು ಬಿಟ್ಟು ಹೋಗು. ಯೇಸುವಿನ ನಾಮದಲ್ಲಿ ಮೈಗ್ರೇನ್ ನನ್ನ ಬಿಟ್ಟು ಹೋಗು. ಯೇಸುವಿನ ನಾಮದಲ್ಲಿ ಗೊಂದಲದ ಆತ್ಮ ನನ್ನನ್ನು ಬಿಟ್ಟು ಹೋಗು. ನೀವು ಜಸ್ಟ್ ಆಜ್ಞಾಪನೆ ಮಾಡಬೇಕು. ಆಜ್ಞಾಪನೆ ಮಾಡಿ ಪ್ರಾರ್ಥನೆ ಮಾಡೋದಾದರೆ ದೇವರು ನಿಮಗೆ ಜಯ ಕೊಡ್ತಾರೆ. ಕೆಲವೊಂದು ವಿಜ್ಞಾಪನೆ ಪ್ರಾರ್ಥನೆ ಇದೆ, ಕೆಲವೊಂದು ಆಜ್ಞಾಪನೆ ಪ್ರಾರ್ಥನೆ ಇದೆ. ನಿಮ್ಮ ಮೇಲೆ ಸೈತಾನನ ಕುತಂತ್ರಗಳು ಗೊತ್ತಾದರೆ ಹೇಳ್ರಿ, ಯೇಸುವಿನ ನಾಮದಲ್ಲಿ ಸೈತಾನ ತೊಲಗೋಗು. ಆಜ್ಞಾಪನೆ ಕೊಡಿ, ವಿಜ್ಞಾಪನೆ ಅಲ್ಲ. ಆ ಆಜ್ಞಾಪನೆ ಪ್ರಾರ್ಥನೆ ಮಾಡುವಾಗ, ಅದಕ್ಕೆ ದೇವರು ಹೇಳಿದ್ರು, ಜೆರುಬ್ಬಾಬೆಲನ ಮುಂದೆ ದೊಡ್ಡ ಬೆಟ್ಟವೇ ನೀನು ಯಾರು? ನನ್ನ ಮುಂದೆ ನಿನ್ನ ಸಮಭೂಮಿ ಆಗ್ತೀಯ. ಆಜ್ಞಾಪಿಸಿ ಪ್ರಾರ್ಥನೆ ಮಾಡಿ. 6ನೇದಾಗಿ ಮೋಶೆ ಏನು ಮಾಡಿದಂದರೆ ವಾಗ್ದಾನವನ್ನು ಹಿಡ್ದನ್ರಿ. ಮೋಶೆ ಕೈಲಿ ಒಂದು ಕೋಲಿತ್ತು. ಕೆಲವರು ನೆನೆಸ್ತಾರೆ ಮೋಶೆ ಕೈಲಿ ಒಂದು ಏನೋ ಜಾದು ಕೋಲು. ಇವತ್ತು ಕೂಡ ದೇವರು ನಮಗೊಂದು ಕೋಲ್ ಕೊಟ್ಟಿದ್ದಾರೆ. ಏನು ಕೋಲು? ಅಕ್ಷರಶವಾದಂಥ ಕೋಲಲ್ಲ, ಬೈಬಲ್ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಅದೇ ನಮಗೆ ಇವತ್ತು ಕೋಲು. ಯಾವ ಕೋಲು? ವಾಗ್ದಾನದ ಕೋಲು ರೀ. ಸತ್ಯವೇದ ಅನ್ನೋದು ವಾಗ್ದಾನದ ಕೋಲು. ನಮಗೆ ಆ ವಾಗ್ದಾನದ ಕೋಲಿದೆ, ಉಪಯೋಗಿಸೋದು ಗೊತ್ತಿಲ್ಲ. ನೋಡ್ರಿ, ಮೋಶೆ ಆ ಕೋಲನ್ನು ಚಾಚಿದಾಗ ಈ ಐಗುಪ್ತ ದೇಶದಲ್ಲಿ 10 ಬಾಧೆ ಉಂಟಾಯಿತು. ಕೆಂಪು ಸಮುದ್ರ ಮೇಲೆ ಚಾಚಿದಾಗ ಕೆಂಪು ಸಮುದ್ರ ವಿಭಾಗವಾಯಿತು. ಆ ಕೋಲಿನಿಂದ ಬಂಡೆ ಹೊಡೆದಾಗ ನೀರು ಬಂತು. ಇವತ್ತು ಕೂಡ ಅದ್ಭುತ ಮಾಡುವಂಥ ಅದೇ ಕೋಲನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಏನು? ಬೈಬಲ್. ಬೈಬಲಲ್ಲೇ ಎಲ್ಲ ಇದೆ, ಬೈಬಲಲ್ಲೇ ವಾಗ್ದಾನ ಇದೆ. ಆ ವಾಗ್ದಾನ ಹಿಡಿದು ನೀವೇನು ಮಾಡಬೇಕ್ರಿ? ಪ್ರೇಯರ್ ಮಾಡಬೇಕು. ವಾಗ್ದಾನ ಹಿಡಿದು ಪ್ರೇಯರ್ ಮಾಡಿ ಅದನ್ನು ನೀವೇನು ಮಾಡಬೇಕು? ಹೊಂದಿಕೊಳ್ಬೇಕು. ಪ್ರೀತಿಯುಳ್ಳ ದೇವ ಮಕ್ಕಳೇ, ಇಸ್ರಾಯೇಲರ ಜೀವನದಿಂದ ಪ್ರಾರ್ಥನೆಯಲ್ಲಿ 6 ಕಾರ್ಯಗಳನ್ನು ನಾವು ಕಲಿತುಕೊಂಡಿದ್ದೇವೆ. ಇನ್ನೊಂದು ಸಾರಿ ನಾನು ಅದನ್ನು ಪುನರಾವರ್ತನೆ ಮಾಡ್ತೇನೆ. ಮೊದಲನೇದಾಗಿ, ಐಗುಪ್ತರನ್ನು ಕಂಡು
ಹಿಂದೆ ಬರುತ್ತಾ ಇದ್ದಂಥ ಫರೋಹನ ಸೈನ್ಯವನ್ನು ಕಂಡು ಅವರು ಮೊರೆ ಇಟ್ಟರು. ನಮ್ಮ ಆಪತ್ತಿನ ಸಮಯದಲ್ಲಿ ಸಹ ನಾವು ದೇವರ ಹತ್ರ ಮೊರೆ ಇಡಬೇಕು. 2, ಅವರು ಪ್ರಾರ್ಥನೆ ಮಾಡಿದರು, ಆದರೆ ದೇವರನ್ನು ನಂಬಲಿಲ್ಲ. ಆಮೇನ್ ಹೇಳಿ ಕೈಯಲ್ಲಿ ಕಲ್ಲು ಹಿಡಿದ್ರು. ನಾವು ಆಮೇನ್ ಹೇಳಿದ ಮೇಲೆ ನಾವು ನಂಬಿಕೆಯನ್ನು ಹಿಡಿಬೇಕು. 3ನೇದಾಗಿ ನಾನು ಹೇಳಿದೆ, ಅವರು ದೇವರ ಮುಖವನ್ನು ನೋಡಲಿಲ್ಲ. ಆ ಪ್ರಾರ್ಥನೆ ಮಾಡಿದಾಗ ಐಗುಪ್ತರನ್ನೇ ಅವ್ರ ಮುಂದೆ ಕಂಡ್ರು. ನಾವು ಪ್ರಾರ್ಥನೆ ಮಾಡುವಾಗ ನಾವು ದೇವರನ್ನ ನೋಡಬೇಕು. 4ನೇದಾಗಿ ಪ್ರಾರ್ಥನೆ ಮಾಡಿ ಅಲ್ಲೇ ಇರಬೇಡ್ರಿ, ಮುನ್ನುಗ್ಗ್ರಿ. 5ನೇದಾಗಿ ಪ್ರಾರ್ಥನೆಯಲ್ಲಿ ಕೇವಲ ವಿಜ್ಞಾಪನೆ ಮಾಡಿಕೊಂಡೇ ಕೂತ್ಕೋಬೇಡಿ, ಆಜ್ಞಾಪಿಸ್ರಿ. 6, ಪ್ರಾರ್ಥನೆಯಲ್ಲಿ ದೇವರ ವಾಗ್ದಾನವನ್ನು ಚಾಚಿರಿ, ದೇವರ ವಾಗ್ದಾನವನ್ನು ಹಿಡೀರಿ. ಕರ್ತನು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಯೇಸಪ್ಪ, ಇಸ್ರಾಯೇಲರ ಜೀವನದಿಂದ ಅನೇಕ ಸಂಗತಿಗಳನ್ನು ನಾವು ಕಲೀಲಿಕ್ಕೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಅಪ್ಪ ದೇವರೇ, ನಿಮ್ಮಲ್ಲಿ ಪ್ರಾರ್ಥಿಸುವಂತೆ, ವಾಗ್ದಾನ ಹಿಡಿದು ಪ್ರಾರ್ಥಿಸುವಂತೆ, ಯೇಸಪ್ಪ ಮುನ್ನುಗ್ಗುವಂತೆ, ನಂಬಿಕೆಯಿಂದ ಪ್ರಾರ್ಥಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ. ನಿನ್ನ ಕೃಪೆ ನಮ್ಮ ಜೊತೆಯಲ್ಲಿ ಇರಲಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇಲೆ. ಪ್ರೈಸ್ ದಿ ಲಾರ್ಡ್. ಕರ್ತನು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಮೈ ಗಾಡ್ ಬ್ಲೆಸ್ ಯು ಆಲ್.